ಒಂದ್ ಕಡೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಸೌದೆ ಒಲೆಯನ್ನು ಕೂಡ ಬಳಸೋ ಹಾಗಿಲ್ಲ. ಬೆಂಗಳೂರಿನಲ್ಲಿ ಸೌದೆ ಒಲೆಯನ್ನ ಬಳಸಿದ್ದಕ್ಕೆ ಓನರ್ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಬಾಡಿಗೆದಾರನನ್ನ ಖಾಲಿ ಮಾಡಿಸಿದ್ದಾರೆ ಮನೆ ಮಾಲೀಕ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಾಡಿಗೆಯಲ್ಲಿ ಜನರು ವಾಸ ಮಾಡ್ತಾರೆ. ಈಗ ಗ್ಯಾಸ್ ಸಿಗಲ್ಲ ಅಂತಂದ್ರೆ ಅವ್ರು ಏನಾದರೂ ಮಾಡಬೇಕಲ್ವಾ? ಸೊ ಹಾಗಾಗಿ ಇಲ್ಲೊಂದು ಮನೆಯಲ್ಲಿ ಸೌದೆ ಒಲೆಯ ಮೊರೆ ಹೋಗಿದ್ರು. ಬಾಚರಾಯನಪುರದ ಅಶ್ವಥ್ ನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಆಗಿರೋ ಘಟನೆ ಇದು. ಆ ಮನೆ ಓನರ್ ಹೇಳ್ತಾರಂತೆ, ಪೇಂಟಿಂಗ್ ಹಾಳಾಗತ್ತೆ, ಸೌದೆ ಒಲೆಯನ್ನ ಬಳಕೆ ಮಾಡಬೇಡಿ ಅಂತ ವಾರ್ನ್ ಮಾಡಿದ್ರು. ಬಾಡಿಗೆದಾರನಿಗೆ ಗ್ಯಾಸ್ ಖಾಲಿಯಾಗಿತ್ತು, ಹೀಗಾಗಿ ಸೌದೆ ಒಲೆಯಲ್ಲಿ ಅವರು ಅಡುಗೆ ಮಾಡಬೇಕು ಅಂತ ಮುಂದಾಗಿರ್ತಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರಂತೆ. ಕಿಡ್ನಿ ಲಿವರ್ ಸಮಸ್ಯೆಯಿಂದ ಬಳಲ್ತಿರುವ ವ್ಯಕ್ತಿಯ ಮನೆ ಖಾಲಿ ಮಾಡಿಸಿದ ಆರೋಪ ಕೇಳಿ ಬರ್ತಿರೋದು. ಈಗಾಗಲೇ ಬಾಡಿಗೆದಾರ ಏನಿದ್ದಾರೆ ಅವರಿಗೆ ಆಲ್ರೆಡಿ ಕಿಡ್ನಿ ಲಿವರ್ ಸಮಸ್ಯೆ ಇದೆ, ಬಾಡಿಗೆ ಮನೆ ಬೇರೆ. ಸೊ ಈಗ ಸೂರ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. वो गैस क्या काम भी नहीं था भैया, 15 दिन से गैस का बहुत परेशानी थी। उसके वास्ते हमें थे उसके घर में 5 साल से उसके घर में ही सो। अब गैस नहीं ना को हमें चूल्हे में पका ले को थे। अब वो लोग क्या बोल रहे हैं तो गैस ये चूल्हा सिल गया तो घर खाली कराना है। अब हमारे जैसे गरीबों खाने को खाना होटल का खाओगे तो कहाँ से होता? एक तो माजूर अलग दोनों, अब उनके हाथ से होता नहीं। कहाँ देखो होटलों का रोज खाने होता है, मैं बोले नहीं होता ना, एक 4 दिन समझ जाओ, उसके बाद में होना तो इष्ट तभी लेको हमें कहीं है तभी गुजरान कर डालते हैं। तो नहीं होता तो पूरे लकड़ियां गिरा को पूरा चूल्हा नहीं डालना, चूल्हा डालेगा तो घर खाली करना। वो गैस ಬೆಂಗಳೂರಿನಲ್ಲಿ ಕೆಲವರು ಕೆಲಸವನ್ನು ಆರಿಸಿಕೊಂಡು ಬೆಂಗಳೂರಿಗೆ ಬರ್ತಾರೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಅದ್ರ ಜೊತೆಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬೇಕು ಅಂದರೆ ಈ ಕಾಲದಲ್ಲಿ ಸರಿಯಾಗಿ ಈ ಒಂದು ಯುದ್ಧದ ಪರಿಸ್ಥಿತಿಯಿಂದಾಗಿ ಗ್ಯಾಸ್ ಅಭಾವ ಉಂಟಾಗಿದೆ. ಸರಿಯಾದ ಸಮಯಕ್ಕೆ ಗ್ಯಾಸ್ ಬರೋದಿಲ್ಲ, ಬುಕಿಂಗ್ ಮಾಡಿದ್ರು ಕೂಡ 1 ತಿಂಗಳ ಮಟ್ಟಿಗೆ ಗ್ಯಾಸ್ ಬರೋದಿಲ್ಲ. ಈ ಮನೆಯ ಬಾಡಿಗೆದಾರರು ಏನಿದ್ದಾರೆ ಆಲ್ರೆಡಿ ಅವರ ಗಂಡನಿಗೆ ಕಿಡ್ನಿ ಮತ್ತು ಲಿವರ್ನ ಸಮಸ್ಯೆ ಇದೆ, ದುಡ್ಡು ಭಾಳಷ್ಟು ಖರ್ಚು ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೆ ಬರ್ತಾ ಇಲ್ಲ, ಪ್ರತಿನಿತ್ಯ ಹೋಟೆಲ್ ಊಟ ತಿನ್ನೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸೌದೆ ಒಲೆಯ ಮೊರೆ ಹೋಗ್ತಾರೆ. ಓನರ್ ವಾರ್ನ್ ಮಾಡಿದ್ರು ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರು, ಹೀಗಾಗಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಇತ್ತ ಕಲಬುರಗಿಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ನಾನಾ ಭಾಗದಲ್ಲಿ ಸಮಸ್ಯೆ ಎದುರಾಗ್ತಾ ಇರೋದು. ಸೌದೆ ಒಲೆಯಿಂದ ಅಡುಗೆ ಮಾಡದಂತೆ ಹೇಳಿದ್ದೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಿದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದೇನೆ ಅಂತ ಹೇಳ್ಕೊಂಡು ಮನೆಯ ಮಾಲೀಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಗೋಡೆ ಪಕ್ಕದಲ್ಲಿ ಬಂದು ಒಲೆ ಹಚ್ಚಿದ್ರು ಅವರು. ಓಕೆನಾ, ಪೇಂಟ್ ಎಲ್ಲ ಹಾಳಾಗಿದೆ. ನಾನೇನಂದೆ, ಒಲೆ ಹಚ್ಚಂಗ್ರೆ ನಮ್ಮ ಮನೇಲಿ ಇರ್ಬೇಡ್ರಮ್ಮ, ಖಾಲಿ ಮಾಡ್ರಿ ಅಂತ ಹೇಳ್ದೆ ನಾನು. ಆಯ್ತಾ, ಇಲ್ಲ ನಾ ಹಚ್ಚಲ್ಲ ಅಂದ್ಬಿಟ್ಟು ಹೇಳಿದ್ರು ಅವರು. ಆಯ್ತಾ, ಆಮೇಲೆ ನಾನೇ ಇರ್ಲಿಲ್ಲ, ನನ್ ಮಗಳದ್ದು ಫಂಕ್ಷನ್ ಇತ್ತು ಕೆಂಗೇರಿಲಿ. ಓಕೆನಾ, ನಾನು ಹೋಗಿ ಬರೋಷ್ಟಲ್ಲಿ ನನ್ಗೆ ಹೇಳಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಅವರು. ನಾನು ಖಾಲಿ ಮಾಡ್ಸಿಲ್ಲ, ಅವ್ರಾಗವ್ರೆ ಖಾಲಿ ಮಾಡಿರೋದು. ಅವ್ರಾಗ ಸಾಮಾನ್ಯ ನನ್ಗೆ ಹೇಳು ಇಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳ್ದೇನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಖಾಲಿ ಮಾಡ್ಕೊಂಡು ಹೊರಟೋದ್ಮೇಲೆ ನನ್ಗೆ ಆಮೇಲೆ ರಾತ್ರಿ ಗೊತ್ತಾಯ್ತು. ಮತ್ತೆ ಬೆಳಗ್ಗೆ ಬಂದು ಎಲ್ಲ ಇದ್ ಮಾಡಿ ನಾನು ಅಡ್ವಾನ್ಸ್ ಕಾಸೆಲ್ಲ ಕೊಟ್ಟು ಕಳ್ಸಿದ್ದೀನಲ್ಲ ನಾನು. ಮತ್ತೇನಂತ ಅವ್ರದ್ದು. ಯಾವತ್ತಾಗಿರೋದು ಸರ್ ಇದು? ನೆನ್ನೆ ಆಗಿರೋದು. ಮೊನ್ನೆ ನೈಟ್ ಖಾಲಿ ಮಾಡಿದಾರೆ ಮೇಡಮ್ ಅವರು. ನನಗ್ ಗೊತ್ತೇ ಇಲ್ಲ, ಅವ್ರು ಸಾಮಾನ್ ಎತ್ತಿರೋದೇ ಗೊತ್ತಿಲ್ಲ. ಈಗ ಅಲ್ಲಿ ತಪ್ಪಾದ್ರೆ ಹೋಗಿ ನಾವು ಕೇಳ್ಬೇಕಾ ಬೇಡ? ಹೌದು, ಕರೆಕ್ಟ್. ಈಗ ಮನೆ ಗೋಡೆ ಪೇಂಟ್ ಫುಲ್ ಅದಕ್ಕೆಲ್ಲ ಒಂದ್ ಕಲ್ಲ ಅಷ್ಟೇ ಗೋಡೆ ಹೊಡೆಯಕಲ್ಲ, ಫುಲ್ ಮನೆ ಬಿಲ್ಡಿಂಗ್ ಎಲ್ಲ ಹೊಡಿಬೇಕು ನನ್ ಪೇಂಟ್. ಕಲರ್ ಚೇಂಜ್ ಆಗಲ್ವಾ ಪೇಂಟ್ ಹೊಡೆದ್ರೆ? ಅದಕ್ಕೆ ನಾನೆಲ್ಲ ಒಲೆ ಹಚ್ಬೇಡ್ರಿ ಅಂತ ನಾನು ಹೇಳ್ದೆ. ಒಲೆ ಹಚ್ಬೇಡ್ರಿ ಅಂತ ಹೇಳಿದ್ರೆ ತಪ್ಪು ಅಂದ್ರೆ ಇನ್ಯಾವ ತರ ಇರ್ಬೇಕು ಓನರ್ ಅಂತ ನೀವ್ ಹೇಳಿ. ಈಗ ಒಬ್ರು ಹಚ್ಚಿದ್ರೆ. ಇತ್ತ ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಿಲಿಂಡರ್ಗಾಗಿ ಆಳಂದ ಪಟ್ಟಣದಲ್ಲಿ ಜನರು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಗಲ್ಲಿಗಳಲ್ಲಿ ಸಿಲಿಂಡರ್ಗಾಗಿ ಜನರು ಸರತಿ ಸಾಲಲ್ಲಿ ನಿಂತಿರೋದು. ಸಿಲಿಂಡರ್ಗಾಗಿ ಬಕೆಟು ಕೊಡಗಳನ್ನ ಸರತಿ ಸಾಲಿನಲ್ಲಿ ಇಟ್ಟಿದ್ದಾರೆ ಜನರು. ಅಂದ್ರೆ ಅವರಿಗೆ ದಿನಪೂರ್ತಿ ಆ ಸಾಲಲ್ಲಿ ನಿಲ್ಲೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಬಕೆಟ್ಗಳು ಕೊಡಾನ ಇಟ್ಬಿಟ್ಟು ಹೋಗಿದ್ದಾರೆ. ಯಾವಾಗ ಗ್ಯಾಸ್ ಸಿಲಿಂಡರ್ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಬರ್ತೀವಿ, ತಗೊಂಡು ಹೋಗ್ತೀವಿ ಅಂತ. ಆಳಂದ ಪಟ್ಟಣದ ಸುಲ್ತಾನ್ಪುರ ಏರಿಯಾದಲ್ಲಿ ಆಗಿರೋದು.